ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಇವತ್ತಿನ ಮೊದಲನೆಯ ಅಪ್ಡೇಟ್ ಬಂದು T20 ಕ್ರಿಕೆಟ್ಗೆ ಇನ್ನೊಂದು ಲೀಗ್ ಸೇರ್ಪಡೆಯಾಗಿದೆ. ಸೊ ನೋಡೋದಾದ್ರೆ ಪ್ರಪಂಚದಾದ್ಯಂತ ಇವಾಗ T20 ಲೀಗ್ಗಳದೇ ಹವಾ ಆಗಿರ್ತದೆ. ಸೊ ಅದರಲ್ಲೂ ಇವಾಗ T20 ಕ್ರಿಕೆಟ್ ಲೀಗ್ಗೆ ಇನ್ನೊಂದು ಲೀಗ್ ಸೇರ್ಪಡೆ ಆಗ್ತಾ ಇದೆ. ಸೊ ನೋಡೋದಾದ್ರೆ ಈ ಲೀಗ್ ನ ಹೆಸರು ಬಂದು ETPL ಆಗಿರ್ತದೆ. ಸೊ ಯುರೋಪಿಯನ್ T20 ಪ್ರೀಮಿಯರ್ ಲೀಗ್. ಹೌದು, ETPL ಬಂದು ಯುರೋಪಿಯನ್ ದೇಶದ ಒಂದು ಲೀಗ್ ಆಗಿರ್ತದೆ. ಸೊ ಇದರಲ್ಲಿ ನಮ್ಮ ಇಂಡಿಯಾದ ಅಭಿಷೇಕ್ ಬಚ್ಚನ್ ಅವರು ಏನಿದ್ದಾರೆ ಈ ಒಂದು ಲೀಗ್ ನ ಸಹ ಮಾಲೀಕತ್ವ ಹೊಂದಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಈ ಲೀಗ್ ನ ಸಹ ಮಾಲೀಕತ್ವರು ಯಾವುದೇ ಫ್ರಾಂಚೈಸಿಗೆ ಸಹ ಮಾಲೀಕತ್ವ ಅಲ್ಲ, ಈ ಲೀಗ್ ನ ನಡೆಸೋಕೆ ಅವರು ಒಂದು ಮೇನ್ ಆಧಾರ ಸ್ತಂಭ ಅಂತ ಹೇಳ್ಬಹುದು. ಸೊ ಅದರಲ್ಲಿ ಸಹ ಮಾಲೀಕತ್ವರಾಗಿದ್ದಾರೆ, ಅದು ಅಭಿಷೇಕ್ ಬಚ್ಚನ್ ಅವರು. ಸೊ ಅಭಿಷೇಕ್ ಬಚ್ಚನ್ ಅವರನ್ನ ನೀವು ನೋಡಿರ್ತೀರಾ, ಸ್ಪೋರ್ಟ್ಸ್ ನಲ್ಲಿ ತುಂಬಾನೇ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಸೊ ಅದರಲ್ಲಿ ಅವರು ಈ ಲೀಗ್ ನ ಸಹ ಮಾಲೀಕರಾಗಿದ್ದಾರೆ. ಸೊ ಅದರಲ್ಲಿ ಇವಾಗ ಕ್ರಿಸ್ ಗೇಲ್ ಏನಿದ್ದಾರೆ ಒಂದು ಟೀಮ್ ಅನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಒಂದು ಫ್ರಾಂಚೈಸಿಯನ್ನು ಬೈ ಮಾಡ್ಕೊಂಡಿದ್ದಾರೆ ಕ್ರಿಸ್ ಗೇಲ್. ನೀವೆಲ್ಲ ಕ್ರಿಸ್ ಗೇಲ್ ಅವರನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡ್ತಾ ಇರೋದು ನೋಡಿದ್ದೀರಾ. ಬಟ್ ಇದೇ ರೀತಿಯಾದಂತಹ ಲೀಗ್ ನಲ್ಲಿ ಅವರು ಕೂಡ ಇವಾಗ ಮಾಲೀಕರಾಗಿದ್ದಾರೆ. ಯಾವ್ದಪ್ಪ ಆ ಟೀಮ್ ಅಂತ ಹೇಳಿದ್ರೆ ಗ್ಲಾಸ್ಗೋ ಮೊಗಾಫಿಯನ್ಸ್ ಎಂಬ ತಂಡವನ್ನು ಕ್ರಿಸ್ ಗೇಲ್ ಅವರು ಖರೀದಿ ಮಾಡಿದ್ದಾರೆ. ಬಟ್ ಇಲ್ಲಿ ಅವರೊಬ್ಬರೇ ಓನರ್ ಆಗಿರೋದಿಲ್ಲ, ಅವರಿಗೂ ಕೂಡ ಇನ್ನೊಬ್ಬರ ಸಾಥ್ ಬೇಕಿತ್ತು. ಸೊ ಅದೇ ರೀತಿ ಇನ್ನೊಬ್ಬರ ಸಾಥ್ನೊಂದಿಗೆ ಈ ಒಂದು ಟೀಮ್ ಅನ್ನು ಬೈ ಮಾಡ್ಕೊಂಡಿದ್ದಾರೆ. ಇನ್ನು ಎರಡನೇ ಅಪ್ಡೇಟ್ ಬಂದು LSG ಅಪ್ಡೇಟ್ ಆಗಿರ್ತದೆ. ಸೊ LSG ಗೆ ಇವಾಗ ಮರುಜೀವ ಬಂದಂತಾಗಿದೆ. ಯಾಕಂತ ಹೇಳಿದ್ರೆ LSG ಫೇಮಸ್ ಅಥವಾ ಭರವಸೆಯ ವಿಕೆಟ್ ಕೀಪರ್ ಬ್ಯಾಟರ್ ಇವಾಗ LSG ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕಳೆದ ಆವೃತ್ತಿಯಲ್ಲಿ ತುಂಬಾನೇ ಚರ್ಚೆಯಲ್ಲಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಜಾಶ್ ಇಂಗ್ಲಿಷ್. ಹೌದು, ನಾನು ಕೇವಲ 4 ಮ್ಯಾಚ್ಗಳಿಗೆ ಅಷ್ಟೇ ಲಭ್ಯರಾಗಿರ್ತಾರೆ ಅಂತ ಮ್ಯಾಚ್ ನ ಮುಂಚೆ ಹೇಳಿದ್ರು. ಆದ್ರಿಂದ ಅವರನ್ನು ಕೆಲವೊಂದು ಫ್ರಾಂಚೈಸಿಗಳು ಬೈ ಮಾಡೋಕೆ ಹಿಂದೇಟು ಹಾಕಿದ್ದಾವೆ. ಅದೇ ರೀತಿ ನೋಡೋದಾದ್ರೆ ಇವಾಗ IPL ನ 3 ವಾರಗಳು ಕಳೆದಿವೆ. ಅಂತದ್ರಲ್ಲಿ ಜಾಶ್ ಇಂಗ್ಲಿಷ್ ಅವರು LSG ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಈ ಮೂಲಕ LSG ಬ್ಯಾಟಿಂಗ್ ಲೈನ್ ಅಪ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮಾರ್ಕ್ರಮ್ ಇರ್ಬೋದು, ಹಾಗೇನೆ ಮಾಸ್ ಇರ್ಬೋದು, ನಂತರದ ಸ್ಥಾನಗಳಲ್ಲಿ ಜಾಶ್ ಇಂಗ್ಲಿಷ್ ಒಳ್ಳೆ ಒಂದು ಆಪ್ಷನ್ ಆಗಿರ್ತಾರೆ. ಸೊ ಅಂತದಲ್ಲಿ LSG ತುಂಬಾನೇ ಸ್ಟ್ರಾಂಗ್ ಅನಿಸ್ತಾ ಉಂಟು ಈ ವಾರಿ. ನೋಡೋಣ ಜಾಶ್ ಇಂಗ್ಲಿಷ್ ಅವರು ಯಾವ ರೀತಿಯಲ್ಲಿ ಆಟ ಆಡ್ತಾರೆ, ಅವರಿಗೆ ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲವಾ ಅನ್ನೋದು ನಾವು ಕಾದ್ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCB ಯ ಅಪ್ಡೇಟ್ ಆಗಿರ್ತದೆ. ಸೊ RCB ಯ ಎಕ್ಸ್ ಆಟಗಾರ ಏನಿದ್ದಾರೆ ಅವರು ಈಗ UAE ತಂಡದ ಪರ ಡೆಬ್ಯೂ ಮಾಡಲಿದ್ದಾರೆ. ಸೊ ನೀವು ಕೇಳಿದ್ದು ನಿಜ ಆಗಿರ್ತದೆ. ಈ ಒಬ್ಬ ಇಂಡಿಯನ್ ಆಟಗಾರ ಏನಿದ್ದಾರೆ ಅವರು ಇವಾಗ UAE ನಲ್ಲಿ ನೆಲೆಸಿ UAE ಪರ ಡೆಬ್ಯೂ ಮಾಡಲಿದ್ದಾರೆ. ಸೊ ಯಾರಪ್ಪ ಅಂತ ನೀವು ತಲೆಗೆಡ್ಸ್ಕೊಂಡಿದ್ರೆ ಅದಕ್ಕೆ ಉತ್ತರ ಒಂದು ಅಕ್ಷದೀಪ್ ನಾಥ್ ಏನಿದ್ದಾರೆ 2019ರಲ್ಲಿ RCB ಯ ಪರ ಆಟ ಆಡಿದ್ರು. ಸೊ ಇಂಡಿಯಾದ ಬ್ಯಾಟರ್ ಆಗಿರ್ತಾರೆ. ಸೊ ಅದೇ ರೀತಿ ಅವರು ಈಗ UAE ಪರ ಡೆಬ್ಯೂ ಮಾಡಲಿದ್ದಾರೆ. ಸೊ ಇಂಡಿಯಾದಲ್ಲಿ ಅವರಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿರ್ಲಿಲ್ಲ. ಸೊ ಅದರಿಂದ ಅವರು ಇಂಡಿಯಾಕ್ಕೆ ರಾಜೀನಾಮೆ ಕೊಟ್ಟು UAE ಗೆ ಹೋದ್ರು. ಸೊ ಅಲ್ಲಿ ಅವರಿಗೆ ತಮ್ಮ ಕ್ರಿಕೆಟ್ ಬದುಕಿನಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಆಡುವಂತಹ ಅವಕಾಶ ಸಿಕ್ಕಿದೆ. ಸೊ ಇದರಲ್ಲಿ ಏನ್ ತಪ್ಪಂತ ಹೇಳಕ್ ಆಗೋದಿಲ್ಲ, ಒಂದು ಒಳ್ಳೆ ಡಿಸಿಷನ್ ಇರ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ PSL ಅಂದ್ರೆ ಪಾಕಿಸ್ತಾನ್ ಸೂಪರ್ ಲೀಗ್ ಆಡ್ತಾರ. ಹೌದು, ಇವಾಗ ಸದ್ಯದಲ್ಲಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ವಿಷಯ ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ PSL ಆಡ್ತಾರ ಅನ್ನೋದು ಕೂಡ ಇವಾಗ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಪಾಕಿಸ್ತಾನದ ಒಬ್ಬ ಫೇಮಸ್ ಕ್ರಿಕೆಟ್ ಆಟಗಾರ. ಹೌದು, ಇಂಜಮಾಮ್ ಉಲ್-ಹಕ್ ಏನಿದ್ದಾರೆ ನೀವೆಲ್ಲ ನೋಡಿರ್ತೀರಾ, ಪಾಕಿಸ್ತಾನದ ಕ್ಯಾಪ್ಟನ್ ಆಗಿದ್ರು, ಒಳ್ಳೆಯ ಬ್ಯಾಟರ್ ಕೂಡ ಆಗಿದ್ರು. ಅವರು ಈಗ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಏನಾದ್ರು PSL ಆಟ ಆಡ್ಬೇಕಾದ್ರೆ ಅವರು ಕನ್ವರ್ಟ್ ಆಗ್ಬೇಕಂತ ಇಸ್ಲಾಂ ಧರ್ಮಕ್ಕೆ, ಅವಾಗ ಮಾತ್ರ ಅವರು PSL ಆಡಲು ಯೋಗ್ಯರಾಗಿರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಅವರ ಪ್ರಕಾರ ಇಸ್ಲಾಂ ಒಂದು ಪೀಸ್ ಹಾಗೂ ಲವಿಂಗ್ ಕಮ್ಯುನಿಟಿ ಆಗಿರ್ತದಂತೆ. ಸೊ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ ನಂತರ ಅವರು PSL ಆಡ್ಬಹುದು, ಹಾಗ್ ಮಾತ್ರ ಸಾಧ್ಯ ಅವರು PSL ಆಡ್ಲಿಕ್ಕೆ ಅಂತ ಇಂಜಮಾಮ್ ಉಲ್-ಹಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ತಲೆ ಬುಡ ಇಲ್ಲದ ಸ್ಟೇಟ್ಮೆಂಟ್ ಕೊಡ್ತಾರೋ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಇಸ್ಲಾಂ ಧರ್ಮವನ್ನು ನಾವೇನು ದೂರೋದಿಲ್ಲ, ಬಟ್ ಇಂಥ ಕೆಲವೊಂದು ಜನಗಳ ತಲೆಯಲ್ಲಿ ಏನಿರುತ್ತೋ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಈ ರೀತಿಯಾದಂತಹ ಒಂದು ಬಾಲಿಶ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ಬೇಕು ನಮ್ಗೆ ಅರ್ಥನೇ ಆಗೋದಿಲ್ಲ. PSL ಆಡೋದು ಅದು ನಮ್ಮ ವಿರಾಟ್ ಕೊಹ್ಲಿನ,
ಅದು ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯಾದಂತಹ ಸೀರೀಸ್ ಕೂಡ ನಡೆಸ್ತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಅಂಥದ್ರಲ್ಲಿ ವಿರಾಟ್ ಕೊಹ್ಲಿ ಹೋಗಿ PSL ಆಡ್ತಾರೆ ಅನ್ನೋದು ಕೂಡ ಅವರು ಹೇಗೆ ಯೋಚನೆ ಮಾಡಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿಗಿರುವ ಬ್ರ್ಯಾಂಡ್ ವ್ಯಾಲ್ಯೂ ಮುಂದೆ ಪಾಕಿಸ್ತಾನ್ ಸೂಪರ್ ಲೀಗ್ ಗಳು ಕೂಡ ಪಟಾಕಿ ಆಗಿರ್ತವೆ. ಅಂಥದ್ರಲ್ಲಿ ಅವರು ವಿರಾಟ್ ಕೊಹ್ಲಿ ಬಂದು ಈ ಜುಜ್ಬಿ ಪ್ರೈಸ್ಗೆ ಆಡ್ತಾರೆ ಅನ್ನೋದು ಕೂಡ ಅವರು ಯಾವ ರೀತಿ ಲೆಕ್ಕ ಹಾಕಿದ್ರು ಅದು ನಮ್ಗೆ ಅರ್ಥ ಆಗೋದಿಲ್ಲ. ಆದ್ರೂ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅವರು ಪಾಸ್ ಮಾಡಿದ್ದಾರೆ. ಇಂತಹ ಕೆಲವೊಂದು ಪ್ಲೇಯರ್ ಗಳಿಗೆ ತಲೆಯಲ್ಲಿ ಏನಿರುತ್ತೋ ಅನ್ನೋದು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಲದ್ದಿ ತುಂಬಿಕೊಂಡಿರುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.